ನಾಳೆ ಇರೋದಿಲ್ಲ, ನಾಡಿದ್ದು. ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶತಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಸೀದವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವಿದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಈಗ ಅಥಾತೋರ್ಮ ಜಿಜ್ಞಾಸಾವೋಂ ಇನ್ನು ಎಷ್ಟನೇ ಪಾದ ಇದು? ಮೂರನೇ ಪಾದ. ಹಾಂ. ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಶ್ರಿಯಃಪತಿಂ. ಯಾವ ಮೂರನೇ ಪಾದ ಏನಂತ ಹೆಸರಿದಕ್ಕೆ? ಉಪಾಸನಾ ಪಾದ. ಉಪಾಸನಾ ಅಸ್ಮಿನ್ ಪಾದೇ ಉಚ್ಯತೆ ಇತಿ ಭಾಷ್ಯಂ. ಉಪಾಸನೆಯನ್ನು ಹೇಳ್ತಾ ಇದ್ದಾರೆ. ತತ್ರ ಉಪಾಸನಾರ್ಥಸ್ಯ ಅಸ್ಯ ಪಾದಸ್ಯ ಕಾ ಪೂರ್ವೋತ್ತರೇಣ ವಾ ಸಂಗತಿರಿತಿ ಅಥೋ ಪಾದಸ್ಯ ಸಂಗತಿಂ ವದನ್ ಪ್ರಸಂಗಾತ್ ಏತದಧ್ಯಾಯಗತ ಪಾದಚತುಷ್ಟಯಸ್ಯಾಪಿ ಆಹಾ ವೈರಾಗ್ಯತ ಇತಿ. ಈ ಅಧ್ಯಾಯದ ಸಾರವನ್ನು ಹೇಳಿಬಿಡ್ತಾರೆ, ಹಿಂದೆ ಲಿಂಕು ಹೇಳಿಬಿಡ್ತಾರೆ. ಈ ಬ್ರಹ್ಮಸೂತ್ರ ಭಾಷೆಗೆ ಇಂಟ್ರಡಕ್ಷನ್ ಹ್ಯಾಕೆ ಕೊಡಬೇಕು ಅನ್ನೋದಕ್ಕೆ ದೃಷ್ಟಾಂತ ಇದೆ. ಪೂರ್ವವಾಗಿ ಇಲ್ಲಿವರೆಗೆ ಲಿಂಕ್ ಮಾಡ್ತಾರೆ, ಉಪಾಸನೆವರೆಗೂ ಏನೇನು ಹೇಳಿದ್ದಾರೆ ಅದಿಷ್ಟನ್ನು ಸಮರಿ ಕೊಡ್ತಾರೆ. ವೈರಾಗ್ಯತೋ ಭಕ್ತಿದಾರ್ಢ್ಯಂ ತೇನೋಪಾಸಾಯದಾ ಭವೇತ್ ಅಪರೋಕ್ಷಂ ಭವೇತ್ ವಿಷ್ಣುರಿತಿ ಪಾದಕ್ರಮೋ ಭವೇತ್. 4 ಪಾದ ಇದೆ. 4 ಪಾದದಲ್ಲಿ ಮೊದಲನೇ ಪಾದ ಯಾವುದಿದರಲ್ಲಿ? ವೈರಾಗ್ಯ ಪಾದ. 2ನೇ ಪಾದ ಭಕ್ತಿಪಾದ. 3ನೇದು ಉಪಾಸನಾ ಪಾದ. 4ನೇದು ಜ್ಞಾನಪಾದ. ಅದಕ್ಕೇನೆ ವೈರಾಗ್ಯತಃ. ಮೊದಲಾತಕ್ಕ ಪಾದ ಬಂತು ಅಂದರೆ ವೈರಾಗ್ಯ ಬಂದ ಮೇಲೆ ಭಕ್ತಿದಾರ್ಢ್ಯಂ, ಭಕ್ತಿ ದೃಢವಾಗೋದು. ತೇನ ಆಗ ಉಪಾಸನೆ ಮಾಡ್ತಾನೆ. ಉಪಾಸನೆ ಮಾಡಿದ ಮೇಲೆ ಒಂದು ಕೋರ್ಸು ಒಳ್ಳೆಯದೊಂದು ಗೊತ್ತ ಮಾಡಿಕೊಂಡ, ಆಮೇಲೆ ಜಾಯಿನ್ ಆಗ್ತಾನೆ, ಅದು ಉಪಾಸನೆ. ಜಾಯಿನ್ ಆಗಿ ಓದ್ತಾನಲ್ಲ, ಅದಿಷ್ಟು ಉಪಾಸನೆ. ಎಲ್ಲ ಕೋರ್ಸು ತಿಳ್ಕೊತಾನೆ, ಎಲ್ಲದಕ್ಕೆ ಸೇರೋದಿಲ್ಲ, ಯಾವುದು ಬೇಕೋ ಅದಕ್ಕೆ ಸೇರ್ತಾನೆ. ಸೊ ಪರಮಾತ್ಮನ ಉಪಾಸನೆಗೆ ಇನ್ವಾಲ್ವ್ ಆಗ್ತಾನೆ. ಆಮೇಲೆ ಏನು ಸಿಗುತ್ತೆ? ಅಪರೋಕ್ಷಂ, ಅಪರೋಕ್ಷ. ಅದು ಮುಂದಿನ ಪಾದ ಜ್ಞಾನಪಾದ ಅಂದರೂ ಒಂದೇ, ಅಪರೋಕ್ಷ ಜ್ಞಾನಪಾದ ಅಂತ ಹೆಸರು ಅದಕ್ಕೆ. ಭವೇದ್ ವಿಷ್ಣು ರೀತಿ ಪಾದಕ್ರಮೋ, ಅದು ಪಾದಕ್ರಮ ಹೀಗಿದೆ 1 2 3 4. ಉಲ್ಟಪಟ್ಟು ಯಾಕೆ ಮಾಡಲಿಲ್ಲ ಅಂದರೆ ಲಿಂಕ್ ಸಿಗೋದಿಲ್ಲ. ಈ ರೀತಿ ಮಾಡಿದರೆ ಲಿಂಕ್ ಸಿಗುತ್ತಾ, ಅದರಿಂದ ಮಾಡಿದರು. ಮೀಮಾಂಸಾ ಏನಾಯ್ತದು? ಮೀಮಾಂಸಾದ್ವೈ ವೈರಾಗ್ಯಾತ್ ಪ್ರಾಗೇವ. ಮೀಮಾಂಸಾ ಮಾಡಬೇಕು, ಆಮೇಲೆ ವೈರಾಗ್ಯ ಬರಬೇಕು. ಆಮೇಲೆ ಅದಕ್ಕಿಂತ ಮುಂಚೆ ಏನು ಬರಬೇಕು? ವೈರಾಗ್ಯ ಬರೋಕ್ಕಿಂತ ಮುಂಚೆ ಮೀಮಾಂಸೆ ಮಾಡಬೇಕು. ಮೀಮಾಂಸೆ ಮಾಡೋದು ಅಂದ್ರೇನು? ಗುಣಪೂರ್ಣತ್ವ ಜ್ಞಾನ ಬರಬೇಕು, ದೋಷ ದೂರತ್ವ ಜ್ಞಾನ ಬರಬೇಕು. ಗುಣಪೂರ್ಣತ್ವ ಜ್ಞಾನಕ್ಕೆ ಸಮನ್ವಯಾಧ್ಯಾಯ, ದೋಷ ದೂರತ್ವ ಜ್ಞಾನಕ್ಕೆ ಅವಿರೋಧಾಧ್ಯಾಯ. ಸೊ 3 ಆಯ್ತು. ಈಗ ಮೊದಲನೇ ಅಧ್ಯಾಯ ಆಯಿತು, 2ನೇದು ಆಯಿತು, 3ನೇದು ಆಯಿತು. ಮುಂದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತೆ. ಅಯಮರ್ಥ ಸಾಧನ ವಿಚಾರೋಯಂ ತಾವದಧ್ಯಾಯ. ಸಾಧನಕ್ಕೋಸ್ಕರ ಅಧ್ಯಾಯ ಹೊರಟಿದೆ. ಮೋಕ್ಷ ಸಾಧನಂಚ ಭಗವತ್ ಪ್ರಸಾದ ಏವ. ಅತಿ ಮುಖ್ಯವಾಗಿ ಮೋಕ್ಷ ಸಾಧನ ಯಾವುದು ಅಂತ ಕೇಳಿದರೆ ಭಗವತ್ ಪ್ರಸಾದನೆ. ಒಂದು ಮನೆಗೆ ಅಡುಗೆ ಎಲ್ಲ ವ್ಯವಸ್ಥೆ ಇದೆ, ನಮ್ಮನ್ನು ಕರೆದಿಲ್ಲ, ನಾವು ಹೋಗಾಗಿಲ್ಲ. ಯಾಕೆ ಕರೆದಿಲ್ಲ? ಅವ್ರು ಕರೆದರೂ ಹೋಗ್ಬೋದು, ಅದು ಪ್ರಸಾದ. ಈ ಪ್ರಸಾದ ಸಿಗೋದು ಆ ಪ್ರಸಾದ ಸಿಕ್ಕರೆ ಅವ್ನು ಯಾರೋ ನೆನಪು ಮಾಡಿದ್ರು, ಎಲ್ಲ ಕರಿಬಾರ್ದು ಉದ್ದೇಶ ಬಿಟ್ಟಿದ್ದೀರಿ, ಬೇಡ ಅಂತಾರೆ ಬಿಟ್ಟಿದ್ದೀರಿ, ಇನ್ನೂ ಕತೆ ಮುಗೀತು. ಅವನು ನೆನಪು ಹೌದಾ ಕರೀರಿ ಅಂತ ಹೇಳಿಲ್ಲ, ಬೇಡ ಅಂತಲೇ ಹೇಳ್ತಾರೆ. ಈ ಪ್ರಸಾದ ಇಲ್ಲ ಅವನಿಗೆ. ಆ ಪ್ರಸಾದ ಎಷ್ಟೇ ದೊಡ್ಡದಿದ್ರೂ ಕೂಡ ಸಿಗಲಿಕ್ಕೆ ಇವನ ಪ್ರಸಾದ ಬೇಕು ಫಸ್ಟು, ಗೊತ್ತಾಯ್ತಾ? ಅದಕ್ಕೆ ದೇವರ ಪ್ರಸಾದನೇ ಮುಕ್ತಿ. ಯಶೇಷ ಆತ್ಮ ವಿವೃತೆ ತನೂಂ ಸ್ವಾಮ್ ಅಂತ ಹೇಳಿದ್ದಾರೆ. ವಿವೃಣತೆ ತನೂಂ ಸ್ವಾಮ್ ಮುಂದೆ ಹೇಳಿದರು. ಅದಕ್ಕೆ ಏನು ಬೇಕು? ಜ್ಞಾನ ಬೇಕು. ಅದಕ್ಕೇನು ಬೇಕು? ಕರ್ಮಣ ಜ್ಞಾನ ಮಾತು ಅನ್ನೋದು ಎಲ್ಲ ಪ್ರೋಸೆಸ್ಸು. ತತ್ ಸಾಧನಾನಿ ಚ ವಿಷಯ ವೈರಾಗ್ಯಂ ಭಗವದ್ಭಕ್ತಿಸ್ತದುಪಾಸನ ತತ್ ಸಾಕ್ಷಾತ್ಕಾರ ಇತಿ ಚತ್ವಾರಿ. ಅದಕ್ಕೇನು ಬೇಕು? ಮೊದಲು ವಿಷಯ ವೈರಾಗ್ಯ ಫಸ್ಟ್ ಬೇಕು ದೇವ್ರ ಪ್ರಸಾದಕ್ಕೆ. ವಿಷಯ ವೈರಾಗ್ಯಕ್ಕೂ ದೇವರಿನ ಸಂಬಂಧ ಅದೆಲ್ಲ ಬಿಟ್ಟು ನಾನು ಬಂದಿದ್ದೇನೆ. ಬಂದವನೇನು ಹೇಳ್ತಾನೆ ಈಗ? ಸ್ವಾಮಿ ಇಷ್ಟೆಲ್ಲ ಬಿಟ್ಟು ದೂರದಿಂದ ಬಂದಿದ್ದೇನೆ, ಎಲ್ಲ ಕೆಲಸ ಬಿಟ್ಟು ಬಂದಿದ್ದೇನೆ ಅಂದರೆ ಏನು ಮಾಡ್ತಾನೆ ಈಗ? ಕೂಡು ಅಂತ ಹೇಳ್ತಾನೆ. ಪಕ್ಕದ ಮನೆ ಆಮೇಲೆ ಬನ್ನಿ, ಇಲ್ಲೇ ಇರ್ತೀರಲ್ಲ ಆಮೇಲೆ ಬನ್ನಿ ಅಂತ ಹೇಳ್ಬಿಡ್ತಾರೆ. ಅಷ್ಟು ದೂರದಿಂದ ಬಂದಿದ್ದೇನೆ, ಮತ್ತು ಅದಕ್ಕೆ ಬೇರೆ ಏನೋ ಕೆಲಸ ಇರ್ತಾನೆ, ಅದನ್ನೂ ಬಿಟ್ಟು ಬಂದಿದ್ದೇನೆ. ಏನು ಮಾಡ್ತಾರೆ ಈಗ? ಇದ್ರ ಮೇಲೆ ನಾನೇ ಬೇಕು ಅಂತ ಅನಿಸಿದೆ ಅಂತಾಯಿತು. ಅದೇನು ಪಾರ್ಟ್ ಆಫ್ ದಿ ಅನುಗ್ರಹ. ಅರ್ಥ ಆಯ್ತು ಈಗ?
ವೈರಾಗ್ಯ ನಮಗೆ ಸೋಲ್ಬಿಟ್ಟು ದೇವ್ರಿಗೆ ಯಾಕೆ ಸೋಲ್ಪಡೋದು ಅಂದರೆ ಬೇರೆ ಬೇಡ ಅಂತ ಹೇಳಿದಾಗ ತಾನೇ ದೇವ್ರ ಹತ್ರ ಹೋಗೋದು. ತದಲಂ ಬಹುಲೋಕ ವಿಚಿಂತನೆಯ ಅವ್ರು ಹೇಳ್ತಾರೆ, ನಮಗೋಸ್ಕರ ಇಷ್ಟು ಮಾಡಿದ್ದಾರೆ, ಮಾಡ್ಲಿಕ್ಕೆ ನಾವು ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ವೈರಾಗ್ಯ ಇಷ್ಟೆಲ್ಲ ಬಿಟ್ಟು ಬಂದಿದ್ದಾನೆ ಪಾಪ, ನಾವು ಬಿಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ತಿಳಿತಾ? ಅದಕ್ಕಾಗಿ ವೈರಾಗ್ಯ ದೇವರ ಪ್ರೀತಿಗೆ ಸಾಧನ ಆಗುತ್ತೆ. ಇಲ್ಲವರು ವೈರಾಗ್ಯಕ್ಕೂ ದೇವ್ರಿಗೆ ಏನು ಸಂಬಂಧ ಅಂತ ಪ್ರಶ್ನೆ ಬರೋದು. ಎಲ್ಲ ಬಿಟ್ಟು ಬಂದಿರೋದೇ ಇವನು ಪ್ರೀತಿ ತೋರಿಸುತ್ತೆ. ಎಲ್ಲ ಬಿಟ್ಟು ಬಂದಿದ್ದಕ್ಕೆ ಇದು ಪ್ರೀತಿ ದ್ಯೋತಕ, ಆದ್ದರಿಂದ ಮಾಡಬೇಕು. ಎರಡನೇದೇನದು? ಸಾಧನ ವಿಚಾರ ಸಾಕ್ಷಾತ್ಕಾರ, ವೈರಾಗ್ಯ, ಭಗವದ್ಭಕ್ತಿ. ಅದು ಮುಂದೆ ಏನು ಮಾಡ್ದ? ಬಿಟ್ಟ. ನಾ ಈ ಬೇರೆ ಕಡೆಯಿಂದ ಬಿಟ್ಟು ಬಂದಿಯಪ್ಪ, ಇಲ್ಲೂ ಬಿಟ್ಟು ಹೋದರೆ ಬೇರೆ ಎಲ್ಲ ಬಿಟ್ಟು ಬಂದು ಇಲ್ಲ ನೀನು ಬಿಟ್ಟು ಇಲ್ಲೇ ಇರ್ತೀನಿ ನಾನು ಅಂತ. ಎರಡಾಯ್ತು. ಈಗ ಬೇರೆ ಕಡೆ ರಿಲೀವ್ ಆಗಬೇಕು, ರಿಪೋರ್ಟ್ ಮಾಡ್ಕೋಬೇಕು. ರಿಪೋರ್ಟಿಂಗ್ ಭಕ್ತಿ, ರಿಲೀವಿಂಗ್ ಅದು ವೈರಾಗ್ಯ. ಆಮೇಲೆ ಉಳಿದಿದ್ದೇನೀಗ ಉಪಾಸನ, ಕೆಲಸ ಮಾಡಬೇಕು. ಎರಡು ಮಾಡಿದ್ರೆ ಮನೆಗೆ ಹೋಗ್ಬಿಟ್ಟ, ಉಪಾಸನ ಮಾಡಬೇಕು. ಆಗ ದೇವರು ಕಾಣ್ತಾನೆ. ಸೊ ನಮ್ಮ ಕಾಮನ್ ಸೆನ್ಸ್ ಇದು. ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ಸಾಧನೆ ಮಾಡ್ತಿರೋದು ನಾವು ಎಲ್ಲ ಬೇಕು ಅಂತೀವಿ. ಹೋಟ್ಲು ಊಟ ಬೇಕು, ಒಂದು ನೈವೇದ್ಯನೂ ಆಗಬೇಕು. ಮತ್ತು ಭಕ್ತಿ ಹೇಗಾಗುತ್ತೆ ಇದೀಗ? ಭಕ್ತಿ ಆಗಲಿಲ್ಲ. ಯಾಕೆ? ಇದೇ ಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ ಅವನಿಗೆ. ಅದು ಆಯಿತು ಇದು ಆಯಿತು ಅಂತ ಹೇಳಿದರೆ ವ್ರತ ಎರಡಕ್ಕೂ ರೆಡಿ. ನಾನು ವ್ರತ ಮಾಡ್ತಾನೆ ಅಂತ ಕರೆಯಲ್ಲ ಅವನ್ನ. ಎರಡಕ್ಕೆ ಸುಳ್ಳು ಸತ್ಯನೂ ಹೇಳ್ತೀನಿ ಅಂತ ಹೇಳಿದರೆ ಹೆಚ್ಚು ಸುಳ್ಳು ಹೇಳ್ತಾ ಇರುತ್ತೆ, ಅರ್ಥ ಆಗುತ್ತೆ. ಅದು ಎಂದು ಒಬ್ಲಕ್ಕೆ ಬರೋದಿಲ್ಲ. ದೇರ್ ಫೋರ್ ಇವತ್ತು ಈ ವೈರಾಗ್ಯದ ಪ್ರಶ್ನೆ ಯಾವಾಗ ಅರ್ಥ ಆಗುತ್ತೋ ವಿಧಿ ನಿಷೇಧ ಫಾಲೋ ಮಾಡೋದು ಅರ್ಥ ಆಗುತ್ತೆ. ಗೊತ್ತಾಯ್ತು? ವ್ರತ ಉಪವಾಸ ಎಲ್ಲ ಇನ್ಕ್ಲೂಡ್ ಇರೋದೊಳಗೆ ಏಕಾದಶಿ ಸೇರ್ಕೊಂಡು ಹೋಯ್ತು ಅದರಲ್ಲಿ. ಯಾಕೆ? ಎಲ್ಲ ಬಿಟ್ಟಿದ್ದಕ್ಕೆ ಏನಾಯ್ತು? ಈಗ ಹರಿದಿನ. ಈಗ ಅರ್ಥ ಏನದಕ್ಕೆ? ಉಳಿದೆಲ್ಲ ಬಿಟ್ಟು ಹರಿ ಮಾತ್ರ ಹಿಡಿಯೋದು ಹರಿದಿನ. ಇನ್ನೂ ಸ್ವಾರಸ್ಯ ಇದೆ. ಹರಿದಿನ ಉಳಿದ ರಾತ್ರಿ ಅಂತ ಅರ್ಥ. ಉಳಿದ ರಾತ್ರಿ ಅಂದ್ರೇನು? ಬಿಟ್ಟಿರೋದು. ಇದು ಜ್ಞಾನ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ. ಹರಿ ಮಾತ್ರ ದಿನ ಆಗಬೇಕು, ಉಳಿದೆಲ್ಲ ರಾತ್ರಿ ಆಗಬೇಕು. ಇವತ್ತು ಉಪವಾಸ ಮಾಡ್ತಾನೆ ಎಲ್ಲ ಹಗಲು ಮಾಡ್ಕೊಂಡ್ಬಿಟ್ರೆ ಹರಿದಿನ ಆಗೋದಿಲ್ಲ. ಅದು ಗೊತ್ತಾಯ್ತಾ? ಬೇರೆ ವಿಷಯ ಇಲ್ಲ. ದೇವರಿಗೋಸ್ಕರ ಎಕ್ಸ್ಕ್ಲೂಸಿವ್ಲಿ ರಿಸರ್ವ್ಡ್ ಫಾರ್ ಗಾಡ್. ಎಕ್ಸ್ಕ್ಲೂಸಿವ್ಲಿ ಮನೇಲಿ ಬೇಕಾಷ್ಟಿದೆ ತಿನ್ನೋದಕ್ಕೆ. ಮನೇಲಿ ಯಾರೂ ನೋಡೋರು ಕೂಡ ಇಲ್ಲ. ಗೊತ್ತಾಯ್ತಾ? ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ, ತಿನ್ನೋದಿಲ್ಲ. ಯಾಕೆ? ದೇವರು ಪ್ರೀತನ ಆಗೋದಿಲ್ಲ. ಸೊ ವೈರಾಗ್ಯ ಕೂಡ ಯಾವುದಕ್ಕೆ ಎಂಡಾಯ್ತು? ಈಗ ಹರಿಪ್ರೀತ್ಯರ್ಥಂ. ಹರಿಪ್ರೀತ್ಯರ್ಥಂ ನಾನು ಬಿಡ್ತೇನೆ ಅಂತ ಹೇಳಿದರೆ ಹರಿಯಿಂದ ದಿನ, ಅವ ದೇವರ ದಿನ ಹಗಲು ಮಾಡಿಬಿಡ್ತಾನೆ. ಹಗಲು ಮಾಡ್ತಾನೆ ಹರಿದಿನ. ಶಿವರಾತ್ರಿ ಶಿವ ಏನು ಮಾಡ್ತಾರೆ? ಪಾಶುಪತಾದಿಗಳು ಹೇಳೋದ್ರಿಂದ ಅಜ್ಞಾನಪ್ರದರು. ಇವರು ಜ್ಞಾನಪ್ರದನಾದ್ದರಿಂದ ಇದು ದಿನ, ಅದು ರಾತ್ರಿ. ತುಂಬ ಜನ ಗೊತ್ತಿಲ್ಲ. ಶಿವರಾತ್ರಿ ವರ್ಷಕ್ಕೊಂದು ಬರುತ್ತೆ ಅಂತ ತಿಳ್ಕೊತಾರೆ. ತಪ್ಪದು. ಶಿವರಾತ್ರಿ ಯಾವ ಬರುತ್ತೆ? ಪ್ರತಿ ತಿಂಗಳು ಒಂದು ಬರುತ್ತೆ. ಏಕಾದಶಿ 2 ಬರುತ್ತೆ. ಸೊ ಎಚ್ಚರ 2, ನಿದ್ದೆ 1. ಮಲಗೋದು ಒಂದು ಸರ್ತಿ 1:2 ಆಗು, 1:12, 12:12 ಆಗ್ಬೋದು. ಹೌದು ಅಲ್ಲ, ಅದಕ್ಕೆ ಹೇಳಿದ್ದು. ಅವ್ರ ಪ್ರಶ್ನೆ ಏನು ಅಂದರೆ ಜ್ಞಾನ ಬಂದರೆ ವೈರಾಗ್ಯ, ವೈರಾಗ್ಯ ಬಂದರೆ ಜ್ಞಾನ. ಸೊ ಇಂಟರ್ಡಿಪೆಂಡೆನ್ಸ್, ಅನ್ಯೋನ್ಯಾಶ್ರಯ ಎರಡೂ ಬರೋದಿಲ್ಲ ಅಂತ ಕೇಳಿದರೆ ಅದಕ್ಕೆ ನಿಜ. ಅದಕ್ಕೆ ಬೇರೆಯವರು ಬರೋದಿಲ್ಲ. ಅದು ಸಜೀವರ ಸ್ವರೂಪದಲ್ಲೇ ಇದೆ. ಒಂದು ಜ್ಞಾನ ವೈರಾಗ್ಯ ಎಲ್ಲ ಸ್ವರೂಪದಲ್ಲಿ ಇರೋದ್ರಿಂದ ಏನಾಗುತ್ತದು? ಅಭಿವ್ಯಕ್ತ ಆಗುತ್ತೆ. ನೀವು ಕಸ್ತೂರಿ ತಿಕ್ಕಿದ್ರೆ ವಾಸನೆ ಬರುತ್ತೆ, ಕಲ್ಲು ತಿಕ್ಕಿದ್ರೆ ಕೈ ನೋವು, ಗಾಯ ಆಗುತ್ತೆ ಅಷ್ಟೇ. ಅದು ಸ್ವರೂಪದಲ್ಲಿ ಇಲ್ಲ. ಅದು ಸ್ವರೂಪದಲ್ಲಿ ಇಲ್ಲದೆ ಇರೋದಕ್ಕೆ ಎಂದು ಕೂಡ ಏನು ಹೇಳೋಕ್ಕೆ ಹೋಗಬಾರ್ದು. ಅದಕ್ಕೆ ಅಯೋಗ್ಯರಿಗೆ ಉಪದೇಶ ಮಾಡಬಾರ್ದು ಅಂದರೆ ವೇಸ್ಟ್ ಆಫ್ ಟೈಮ್ ಅಷ್ಟೇ. ಅದೇನು ತಿಳ್ಕೊಳ್ಳೋ ಸಾಧ್ಯತೆಯೇ ಇಲ್ಲ. ಅದರೊಳಗೆ ಸ್ವರೂಪದಲ್ಲಿ ಇರೋದ್ರಿಂದನೇ ಸಾಧನೆಗೆ ಅವಕಾಶ ಆಗುತ್ತೆ. ಆದ್ದರಿಂದ ಸ್ವರೂಪದ ಜ್ಞಾನ ಏನಾಗುತ್ತದು? ಬತ್ತಿ ಕುಡಿಗಟ್ಟಿತ್ತು, ಚಿಕ್ಕದಾಗಿತ್ತು, ತೆಗೆದ ದೊಡ್ಡದಾಯಿತು. ಆರಿದ್ದು ಕುಡಿ ತೆಗೆದಷ್ಟು ಬಿಟ್ಟರು, ಆರೋದ್ಮೇಲೆ ಹೊತ್ತದು ಸಾಧ್ಯ ಇಲ್ಲ. ನೀರಲ್ಲಿ ಹತ್ತಿಬಿಟ್ಟು ಯಾವ ಬೆಂಕಿ ಹೆಚ್ಚಾರಿ ಹತ್ತಿರ್ತದ? ನೀರಲ್ಲಿ ಹತ್ತಿದಾಗೈತೆ. ವಿಷಯದಲ್ಲಿ ಮುಳುಗೋದ್ರೆ ನೀರಲ್ಲಿ ಮುಳಿದ ಲೆಕ್ಕ. ಅದಕ್ಕೆ ಜ್ಞಾನದ ಟ್ರೇಸ್ ಕೂಡ ಅರ್ಥ ಆಗ. ನಹಿ ಸಿಂಪಲ್ ಅಂತ ಕುರುಡನಿಗೆ ರೂಪದ ಜ್ಞಾನ ಬರೋ ಚಾನ್ಸ್ ಇದೆಯಾ? ಇಲ್ಲೇ ಇಲ್ಲ. ಆ ಥರ ಕುರುಡತನ. ಸ್ವರೂಪದಲ್ಲಿ ಸ್ವಲ್ಪ ಕಂಡಿದ್ರೆ ಲೆನ್ಸ್ ಗಿನ್ಸಾಗಿ ಅಡ್ಜಸ್ಟ್ ಮಾಡ್ಬೋದು. ಸ್ವಲ್ಪ ಕಾಣುತ್ತೆ ಅಂದರೆ ದೊಡ್ಡ ದೊಡ್ಡ ಲೆನ್ಸ್ ಹಾಕಿದ್ರೆ ಏನಾಗುತ್ತಾಗ ಸ್ವಲ್ಪ ಕ್ಲಾರಿಟಿ ತರ್ಬೋದು. ಕುರುಡನಿಗೆ ತರ್ಲಿಕ್ಕಾಗೋದಿಲ್ಲ. ಕುರುಡನಿಗೆ ತರ್ಲಕ್ಕೆ ಹೋಗಿ ಯಾವನು ಪ್ರಯತ್ನ ಪಡ್ತಾನಲ್ಲ, ಕುರುಡನ ಬೈಯಿಲ್ಲ ಜನ. ಯಾರನ್ನ ಬೈತಾರೆ? ಇವನ್ನೇ ಬೈತಾರೆ. ಬುದ್ಧಿ ಇಲ್ಲ ನಿನಗೆ ಅಂತ ಹೇಳ್ತಾರೆ. ಅದಕ್ಕೆ ಯಾರಿಗೆ ಅರ್ಹತೆ ಇಲ್ಲ ಅವ್ರಿಗೆ ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಮೆಡಿಕಲ್ ಜನನ ಆ ಸ್ಟೂಡೆಂಟ್ ಎಷ್ಟು ಹೇಳಿದ್ರೆ ಅರ್ಥ ಆಗುತ್ತೆ ಪಾಪ. ಅವನಿಗೆ ತೂಕಡಿಸ್ತಾರೆ, ಇದು ಮಾಡ್ತಾನೆ, ಆ ಕಡೆ ನೋಡ್ತಾರೆ, ಈ ಕಡೆ ನೋಡ್ತಾರೆ, ಏನು ಹೇಳಿದ್ರು ಅಷ್ಟೇ. ಅದು ತಲೆಗೆ ಹೋಗ್ತಾ ಇಲ್ಲ. ಹೌದು, ಈಗ ಇಲ್ಲೇ ಹೇಳ್ತಿದ್ದಾರಲ್ಲ, ಅಲ್ಲಿವರೆಗೆ ಹಾಕುತ್ತೆ. ಇಲ್ಲೇ ಹೇಳ್ತಾರೆ ವಿಷಯ ವೈರಾಗ್ಯ ಬಂದು ಯೋಗ್ಯತೆ ತೋರಿಸುತ್ತೆ. ಕೆಲವರಿಗೆ ಇರುತ್ತೆ ಸಹಜವಾಗಿ ಸುಳ್ಳು ಹೇಳೋದಿಲ್ಲ. ಅವನು ಯಾರು ಹೇಳ್ಕೊಟ್ಟಿಲ್ಲ ಅವನಿಗೆ. ಸುಳ್ಳು ಹೇಳಿದ್ರೆ ಯಾಕೆ ಹೇಳಬೇಕು ಅಂತ ಕೇಳ್ತಾನೆ. ಯಾಕೆ ಹೇಳಬೇಕು ಇವ್ನು, ಯಾಕೆ ಹೇಳಬಾರ್ದು ಅಂತ ಇವ್ನು ಕೇಳ್ತಾನೆ. ಪ್ರಯೋಜನ ಸಿಕ್ಕರೆ ಯಾಕೆ ಹೇಳಬಾರ್ದು ಇವನು ಆದ. ಪ್ರಯೋಜನ ಸಿಗುತ್ತೆ ಅಂತ ಸುಳ್ಳು ಯಾಕೆ ಹೇಳಬೇಕು ಅಂತ ಅವನು ಕೇಳಿದ. ಪ್ರಯೋಜನ ಲೆಕ್ಕ ಇಲ್ಲ ಅವನಿಗೆ. ಸುಳ್ಳೇ ಹೇಳಬಾರ್ದು. ಇದೇ ಪ್ರಿನ್ಸಿಪಲ್. ಇದು ಸ್ವರೂಪದಲ್ಲೇ ಇರೋದು. ಇದು
ಹೊರಗಿಂದ ಬರೋದಲ್ಲ ಇದು. ಹಾಂ, ಉಭಯಲಿಂಗಾತ ಅಪರೋಕ್ಷಂ. ಇವತ್ತು ನಮಗೆ ಅದೆಲ್ಲ ಕಣ್ಣಿಗೆ ಕಾಣುತ್ತೆ. ನಾವು ಏನು ಓದದೇ ಇದ್ದವ್ರು ಎಷ್ಟು ಆನೆಸ್ಟಾಗಿರ್ತಾರೆ ನೋಡಿದ್ದೀವಿ. ಅದು ಮೋಸ ಮಾಡೋದು ಗೊತ್ತೇ ಇಲ್ಲ ಅವರಿಗೆ. ಆದರೆ ಎಲ್ಲ ಓದಿ ಫಸ್ಟ್ ಕ್ಲಾಸ ಮೋಸ ಮಾಡ್ತಾನೆ, ಸಿಕ್ಕಾಕೋಬಾರ್ದು ಹಂಗೆ ಮೋಸ ಮಾಡ್ತಾನೆ. ಕಿಂತು ಅದರಿಂದ ಅಧ್ಯಯನದಿಂದ ಎಂದೂ ಕೂಡ ಸ್ವರೂಪ ಬದಲಾಗೋದಿಲ್ಲ. ಗೊತ್ತಾಯ್ತಾ? ಪಾಠ ಪ್ರವಚನಗಳಿಂದ ಸ್ವರೂಪ ಬದಲು ಮಾಡೋಕ್ಕೋಸ್ಕರ ಪಾಠ ಪ್ರವಚನ ಅಲ್ಲ. ಸ್ವರೂಪ ಏನು ಮಾಡ್ಲಿಕ್ಕದು? ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಹೊರತು ಅದನ್ನು ಬದಲಾಯಿಸೋಕ್ಕೋಸ್ಕರ ಇಲ್ಲ. ತೋಟ ಮಾಡೋನು ಅಂದರೆ ಚೆನ್ನಾಗಿ ಬೆಳೆ ಬೆಳೆಯೋನೇ ಹೊರತು ಈ ಮಾವಿನ ಗಿಡ ಬೇವಿನ ಗಿಡ ಮಾಡೋನು ಮಾವಿನ ಗಿಡ ಮಾಡೋನು ಅಲ್ಲ. ಅದು ತೋಟಿಗೆ ಅಂತ ಕರೆಯಲ್ಲ ಅವನನ್ನು. ಹೇಯೇ ರಾಘವತಃ ಉಪಾದೇಯೇ ಪ್ರೇಮೋತ್ಪತ್ತಿರಸ್ತಿ ನಹಿ ಹೇಯೇ ರಾಘವತಃ ಉಪಾದೇಯೇ ಪ್ರೇಮೋತ್ಪತ್ತಿರಸ್ತಿ. ಟೀಕಾರ ಮಾತು ಹೇಗಿದೆ ನೋಡಿ. ಹೇಯೇ ರಾಘವತಃ, ಯಾವುದು ಬಿಡಬೇಕು ಆ ಪದಾರ್ಥದಲ್ಲಿ ಆಸಕ್ತಿ ಇದ್ದರೆ ಉಪಾದೇಯೇ ಪ್ರೀತಿ ಹಾಗೆ ಬರುತ್ತೆ ಅವನಿಗೆ. ಗೊತ್ತಾಯ್ತಾ? ಹೇಯ ಬಿಡಬೇಕಾದ್ರಲ್ಲಿ ಆಸಕ್ತಿ ಇದೆ ಅಂದರೆ ತೊಗೋಬೇಕಾದ್ರೆ ಆಸಕ್ತಿ ಬರೋ ಚಾನ್ಸ್ ಇಲ್ಲ ಅವನಿಗೆ. ಪ್ರಸಾದ ಬೇಕು ಅಂತ ತಿಂದೋಗ್ಬಿಟ್ಟಿದೆ. ಏನು ಪ್ರಸಾದ ತಿಂತಾನೆ ಅವನೀಗ? ಉಪವಾಸ ಇದ್ದಾಗ ಏನು ಗೊತ್ತಾಗುತ್ತೆ? ಪ್ರಸಾದ ಮಹಿಮೆ ಗೊತ್ತಾಗುತ್ತೆ. ಕೆಲವು ಔಷಧಿ ಹೇಳಿರ್ತಾರಲ್ಲ, ಬಿಫೋರ್ ಫುಡ್ ಬೇರೆ, ಕೆಲವು ಆಫ್ಟರ್ ಫುಡ್ ಬೇರೆ. ಈ ಶಾಸ್ತ್ರ ಇವೆಲ್ಲ ಏನು ದೇವ್ರ ಪೂಜೆ ಮೊದಲಾದವರೆಲ್ಲ ಬಿಫೋರ್ ಫುಡ್. ಅದು ಪಾಠ ಪ್ರವಚನ ಬಿಫೋರ್ ಆಫ್ಟರ್ ಎರಡೂ ಮಾಡ್ಬೋದು. ಆಫ್ಟರ್ ಪ್ರವಚನ ಮಾಡ್ಬೋದು, ಆಫ್ಟರ್ ದೇವ್ರ ಪೂಜೆ ಮಾಡೋಕ್ಕೆ ಬರೋಲ್ಲ ಕೆಲವೆಲ್ಲ ಜೊತೆ. ಈ ಪೂಜೆನೇ ಮಾಡ್ಬೋದು. ಪಾಠ ಪ್ರವಚನ ರೂಪ ಪೂಜೆ ಮಾಡ್ಬೋದೇ ಹೊರತು ಅಭಿಷೇಕ ಪೂಜೆ ಮಾಡೋಕ್ಕೆ ಬರೋಲ್ಲ. ತೇನ ವೈರಾಗ್ಯೇನ ಭಕ್ತಿದಾರ್ಢ್ಯೇನ ಚ ಉಪಾಸ ಭವೇ. ಭಕ್ತಿ ದಾರ್ಢ್ಯವಾಗ್ತಾ ಹೋದಂತೆ ಅವನ ಜರ್ನಿ ಹ್ಯಾಪಿಯಾಗಿರ್ತದೆ, ಸ್ಪೀಡಾಗಿ ಹೋಗ್ತಾನೆ. ನಹಿ ಅನ್ಯತ್ರ ರಾಘವತಃ ತತ್ರ ಭಕ್ತಿರಹಿತಸ್ಯ ಅನೈರಂತರ್ಯಾಭ್ಯಾಸ ಅಭ್ಯಾಂ ಅನುಚಿಂತನಂ ಉಪಪದ್ಯತೆ. ಮತ್ತೆ ಹೇಳ್ತಾರೆ, ನಹಿ ಚ ಅನ್ಯತ್ರ ರಾಘವತಃ. ರಾಗ ಅಂದರೆ ಆಸಕ್ತಿ. ಬೇರೆ ಕಡೆ ಆಸಕ್ತಿ ಇದ್ದವನಿಗೆ, ಭಕ್ತಿರಹಿತಸ್ಯ ಭಕ್ತಿ ಇಲ್ಲದೆ ಇದ್ದವನಿಗೆ ನೈರಂತರ್ಯ ಎರಡು ಬೇಕೀಗ. ಆಧಾರ ನೈರಂತರ್ಯಾಭ್ಯಾಮ್. ಒಂದು ವಸ್ತು ಉಪಾಸನೆ ಮಾಡ್ಕೊಂಡು ಎರಡು ಆಧಾರ ಇರಬೇಕು, ನೈರಂತರ್ಯ ಇರಬೇಕು. ನೆನ್ಪಿಟ್ಕೋಬೇಕು. ಆಧಾರ ನೈರಂತರ್ಯ ಪ್ರಮಾಣ ಪದ್ಧತಿ ಕೊನೆಗೆ ಪದ ಉಪಯೋಗಿಸಿದ್ದಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಆಧಾರ ನೈರಂತರ್ಯ. ಆಧಾರ ಅಂದ್ರೇನು? ಭಕ್ತಿ ಇರಬೇಕು. ನೈರಂತರ್ಯ ಅಂದ್ರೇನು? ರೆಗ್ಯುಲರ್ ಆಗಿರಬೇಕು. ಇರ್ರೆಗ್ಯುಲರ್ ಆಗಿದ್ದರೆ ಬರೋದಿಲ್ಲ. ಯಾವಾರೋ ಒಂದೊಂದು ಪೆಟ್ಟು ಹಾಕಿದ, ಎಲ್ಲಿ ಹೊಡಿಬೇಕಾದ ಕಲ್ಲು ಶಿಲ್ಪಿ ಎಂದು ಮಾಡಬೇಕಾದ್ರೆ ಮುಗಿಸ್ಬೇಕಾದ್ರೆ ಇಲ್ದೊಂದು ಬಿಟ್ಟೋಗ್ಬಿಟ್ಟು ಒಂದು ಆಂಡಿಯನ್ನು ಒಲೆ ಮೇಲೆ ಇಟ್ಟ, ಮತ್ತೆ ಇಳಿಸೋದ, ಮತ್ತೆ ಒಲೆ ಮೇಲೆ ಇಟ್ಟ, ಮತ್ತೆ ಇಳಿಸಿದ. ಯಾವಾಗ ಆಗ್ಬೇಕು ಅನ್ನ? ಅದು ನೈರಂತರ್ಯ ಉರಿತಾನೆ ಇರಬೇಕದು. ಸ್ವಲ್ಪ ಮಧ್ಯೆ ಆಫ್ ಆಗಿಬಿಟ್ರೆ ಈ ಕಡೆ ಅವ್ನು ತಿನ್ನಕ್ಕೂ ಬರೋದಿಲ್ಲ, ಆಗೋದಿಲ್ಲ. ಆ ಸ್ಥಿತಿ ಬಂದುಬಿಡುತ್ತೆ. ನೈರಂತರ್ಯ ನಮ್ಮಲ್ಲಿ ಎರಡೂ ಇಲ್ಲ ಇವತ್ತು. ಆಧಾರನೂ ಇಲ್ಲ, ನೈರಂತ್ಯ ಬರೀ ಗ್ಯಾಪ್ಗಳೇ ಜಾಸ್ತಿ. ನೋಡಿ, ಲೌಕಿಕದಲ್ಲಿ ಒಂದು ದಿವಸ ರಜೆ ಹಾಕಿಲ್ಲ ಅಂತ ಯಾರೋ ಮೊನ್ನೆ ಹಾಕಿದ್ರು. ಯಾರೋ ಒಬ್ಬ ಇಡೀ ಸರ್ವಿಸ್ನಲ್ಲೇ ಒಂದು ಲೀವು ಹಾಕಿಲ್ಲ. CL ಕೆಲವು ಎಲ್ಲ ಲೀವ್ ಉಪಯೋಗಿಸ್ತಾರೆ. ಗೊತ್ತಾಯ್ತಾ? CL ELಗಳು ಮೆಡಿಕಲ್ ಲೀವ್ ಎಲ್ಲ ಉಪಯೋಗಿಸ್ಬಿಟ್ಟಿರ್ತಾರೆ. ಕೆಲವು ಒಂದೂ ಉಪಯೋಗಿಸಿಲ್ಲ ಯಾವುದಕ್ಕೋಸ್ಕರ. ಅದು ಭಾಳ ಇಂಟ್ರೆಸ್ಟಿಂಗ್. ಅಂದರೆ ಅಷ್ಟು ಆನೆಸ್ಟ್. ಅದು ನೈರಂತರ್ಯ. ಅದು ನಂಬರ್ 1 ಆಗಿಬಿಡ್ತಾನೆ ಆಟೋಮೆಟಿಕಲಿ. ಆ ರೀತಿ ಇರಬೇಕು ನಮಗೆ. ಯಸ್ಮಾದೇವಂ ವೈರಾಗ್ಯಾದೀನಾಂ ಕ್ರಮತಃ ತಸ್ಮಾತ್ ಬೇಕಾದ್ರೆ ಉಪಯೋಗಿಸಿದ ಪದಗಳವೆಲ್ಲ ಆಧಾರ ನೈರಂತರ್ಯಾಭ್ಯಾಂ ಅನುಚಿಂತನಂ. ಚಿಂತನ ಅನುಚಿಂತನ ಅಂದ್ರೇನು? ಕಂಟಿನ್ಯೂಯಸ್ ಧ್ಯಾನ. ಮಧ್ಯೆ ಮಧ್ಯೆ ಗ್ಯಾಪ್ ಕೊಡಬಾರ್ದು. ವಿದ್ಯತೆ ಉಪಾಸನೆಯ ಚ ಅತಿ ದೀರ್ಘಕಾಲಂ ಅನುಷ್ಠಿತಯ ಪ್ರಸನ್ನೋ ಭಗವಾನ್ ಆತ್ಮಾನಂ ದರ್ಶಯತಿ. ಈ ರೀತಿ ಮಾಡಿದವ್ರು ಏನು ಮಾಡ್ತಾನೆ? ಪಾಪ ಭಾರಿ ಇದು ಮಾಡ್ತಾನೆ ಅಂತ ಆಗ ದೇವ್ರಿಗೆ ಕಾಣಿಸ್ತಾನೆ. ಬೇರೆದು ಬೇಕಿಲ್ಲ, ನಾನು ಬೇಕೇ ಬೇಕು ಅಂತಾಗಿದೆ, ಎಂದೂ ಬಿಟ್ಟಿಲ್ಲ, ಭಕ್ತಿ ಜಾಸ್ತಿ ಮಾಡ್ಕೋತಾ ಇದ್ದಾನೆ, ನಾನು ದರ್ಶನ ಕೊಡಬೇಕು, ದೇವರಾಗಿ ಬರ್ತಾನೆ. ಯಸ್ಮಾದೇವಂ ವೈರಾಗ್ಯಾದೀನಾಂ ಕ್ರಮಃ ತಸ್ಮಾತ್ ತದ್ವಿಷಯಾಣಾಮೇಷಾಂ ಪಾದಾನಾಮಪಿ ಅಯಂ ಕ್ರಮೋ ಭವೇತ್. ಇದಿಷ್ಟು ಪಾದಕ್ರಮ. ಇದಕ್ಕೆ ಹೇಳಿದ್ದಿದು ಮೊದಲಿಂದ ಬರ್ತಾರೆ. ಈಗ ಯುಕ್ತಿತೋ ಜ್ಞಾತವೇದಾರ್ಥೋ ನಿರಸ್ಯ ಸಮಯಾನ್ ಪರಾನ್ ಪರಸ್ಪರ ವಿರೋಧಂಚ ಪ್ರಣುದ್ಯಾಶೇಷ ವಾಕ್ಯಗಂ. ಇದಕ್ಕೆ ಮುಂಚೆ ಏನು ಮಾಡಿರ್ಬೇಕು ಅವನು? ಯುಕ್ತಿತೋ ಜ್ಞಾತವೇದಾರ್ಥ. ಯುಕ್ತಿತೋ ಜ್ಞಾತವೇದಾರ್ಥ ಅಂದ್ರೇನು? ಸಮನ್ವಯ. ತಲ್ಲಿಂದ ಬಂದು ಸಮನ್ವಯ ಮಾಡಿಕೊಂಡು ವೇದಾರ್ಥ ತಿಳ್ಕೊಂಡ. ನಿರಸ್ಯ ಸಮಯಾನ್ ಪರಾನ್, ಸಮಯ ಪಾದ ಬಂತಾಗ. ಪರಸ್ಪರ ವಿರೋಧಂಚ ಶ್ರುತಿ, ಪರಸ್ಪರ ವಿರೋಧ ಸಮನ್ವಯ. ಇದು ನ್ಯಾಯೋಪೇತ ಶ್ರುತಿ ವಿರೋಧ ಸಮನ್ವಯ ಎರಡು ಮಾಡಬೇಕು. ಪ್ರಣುದ್ಯ ಅಶೇಷ ವಾಕ್ಯಗಂ. ಅಧ್ಯಾತ್ಮ ಪ್ರವಣೋ ಭೂತ್ವ ಪ್ರವಣಂ ಕುರು ಮಾನಸ ಬೀಶಪದೆ. ಅಧ್ಯಾತ್ಮ ಪ್ರವಣೋ ಭೂತ್ವ ತಸ್ಯ ಸನ್ನಿಹಿತತ್ವತಃ ಬಹುಯುಕ್ತಿ ವಿರೋಧಾನಾಂ ಭಾನಾತ್ ತತ್ಸಹಿತ ಶ್ರುತೇ. ಹಾಗೆ ಆ ಸ್ಟೇಜಲ್ಲಿ ಕೆಲವು ಯುಕ್ತಿ ವಿರೋಧ ಕಂಡು ಬಂತು. ಶ್ರುತಿ ಮೂಲವಾದ ಯುಕ್ತಿಗಳು. ಅದಕ್ಕೆ ಉತ್ತರ ಕಂಡುಕೊಂಡ. ವಿರೋಧಂಚ ನಿರಾಕೃತ್ಯ ಶ್ರುತೀನಾಂ ಪ್ರಾಣತತ್ವಗಾನ್.
ಆಗ ಎಲ್ಲವೂ ಕೂಡ ಪ್ರಾಣತತ್ವಗಾನ್ ಅದು ಬಹಳ ಮುಖ್ಯ. ಪರಿಹೃತ್ಯ ವಿರೋಧಾಂಶ ತತ್ಪ್ರಸಾದ ಅನುರಂಜಿತ ದೇಹಕರ್ತೃತ್ವ ಬೀಶಶ್ಚ ಜ್ಞಾತ್ವಾ ತತ್ ಪಿತೃತಾ ಸ್ಮೃತೇ ಅದಿಷ್ಟು ಕೂಡ ನಾಡಿದ್ದು ಪೂರ್ತಿ ಬದಲಿಂದ ಎಲ್ಲ ಲಿಂಕ್ ಕೊಡ್ತಾರೆ ಇವರಿರ್ತದ್ದು. ಹಾಂ ಹೌದು ಅಲ್ಲ ಇಲ್ಲಿ ಬರೋದು ಯಾವುದೀಗ ಸೃಷ್ಟಿಯಾದಿಗಳು ಮಾಡಿದ್ರಲ್ಲ, ಸೃಷ್ಟಿಯಿಂದ ಶುರುವಾಯ್ತದು. ದೇವ್ರ ಪರಿಚಯ ಏನಂತ ಮಾಡಿಕೊಟ್ರು, ನಿಮ್ಮ ಅಪ್ಪ ಮಾರಾಯ ಅಂತ ಫಸ್ಟ್ ಹೇಳಿಕೊಟ್ರು, ಅಲ್ಲಿಂದ ಶುರುವಾಯ್ತು ಆಧಾರ, ಗೊತ್ತಾಯ್ತಾ. ಆಮೇಲೆ ಕೆಲಸ ಕೊಟ್ಟವನವನೇ, ಇನ್ನೊಂದು ಆಧಾರ ಶುರುವಾಯಿತು. ಡೈಲಿ ಮೇಂಟೈನ್ ಮಾಡೋನವನೇನೆ, ಎಲ್ಲ ವ್ಯವಸ್ಥೆ ಅವನದೇನೆ. ಆಗ ಹೋಗಿ ಗಾಬರಿ ಆಗಿಬಿಡ್ತಾರೆ, ಇಂಥವನ್ನ ಬಿಟ್ಟೇ ಬಿಟ್ಟಿದ್ದಲ್ಲ ಅಂಥೇಳಿ ಆಗ ಅನಿಸ್ಕೊತಾರೆ.